ನಮಸ್ಕಾರ ಎಲ್ರಿಗೂ, ಮತ್ತೊಂದು ಬ್ಲಾಗಿಗೆ ಸ್ವಾಗತ. ನೆನ್ನೆ ಔಟ್ರೋ ಕೊಡೋಕ್ಕಾಗಿಲ್ಲ. ಇವತ್ತು ನಾವು ಪ್ಯಾಂಗಾಂಗ್ ಸೋದಲ್ಲಿದ್ದೀವಿ. ನೋಡ್ಬೋದು, ಇದು ಬಂದು ಲೆಮನ್ ಗ್ರೀನ್ ಅಂತ. ಇಲ್ಲಿ ನಿತ್ಯಾರಲ್ಲ ಇವರು, ಇವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕು ನಾವು. ಇವರಿಗೆ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಯಾರಾದರೂ ಬರೋದಿದ್ರೆ ಪ್ಲೀಸ್ ಕನ್ಸಿಡರ್ ಮಾಡಿ. ಪ್ಯಾಂಗಾಂಗಲ್ಲಿ ತುಂಬ ಚೆನ್ನಾಗಿದೆ. ಇವ್ರು ಎಷ್ಟು ಹೆಲ್ಪ್ಫುಲ್ ಅಂದರೆ, ಇವನ್ ಇವ್ರ ಕಾಟೇಜಲ್ಲಿ ರೂಮ್ಸ್ ಇತ್ತಿಲ್ಲ, ಆದರೂ ಅವ್ರು ನಮಗೆ ಪಕ್ಕದ ಕಾಟೇಜಲ್ಲಿ ರೂಮ್ಸ್ನ ಕಮ್ಮಿಗೆ ಮಾಡಿಕೊಟ್ಟು ನಮ್ಮ ಇವ್ರು ಓನರ್ ಆ್ಯಕ್ಚುಲಿ ಇದ್ರದ್ದು ಓನರ್. ಅವರೇ ನಮ್ಮ ಬ್ಯಾಗ್ನೆಲ್ಲ ತಗೊಂಡೋಗಿ ಲಗೇಜಲ್ಲಿ ಇಟ್ಟುಕೊಟ್ಟಿದ್ದಾರೆ. ಬೈಕ್ನ ಅವ್ರ ಕಾಟೇಜ್ ಮುಂದೆ ನಿಲ್ಸೋಕ್ಕೆ ಮಾಡಿದ್ದಾರೆ. ಲೆಮನ್ ಗ್ರೀನ್ ಕಾಟೇಜಸ್. ನಾನು ನಿಮಗೆ ಅವ್ರ ನಂಬರು ಡಿಸ್ಕ್ರಿಪ್ಷನಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಕೊಡ್ತೀನಿ. ಮುಂದೆನೇ ಪ್ಯಾಂಗಾಂಗ್ ಲೇಕ್ ಇದೆ ನೋಡಿ, ಇಲ್ಲೇ ಇದೆ ಪ್ಯಾಂಗಾಂಗ್ ನೋಡಿ, ಬ್ಲೂಯಿಶ್ ವಾಟರ್. ಚಿಲ್ ಮ್ಯಾನ್ ಮಾತ್ರ. ರಿಗ್ಜಿನ್ ಅಂತ ಇವ್ರ ಹೆಸರು. ಪಿಸಿ ಅವ್ರು ಹೆಂಗಿತ್ತು ನಿಮ್ಮದು ಹಾಸ್ಪಿಟಾಲಿಟಿ? ಚೆನ್ನಾಗಿತ್ತು, ಸಕಲಾಗಿತ್ತು. ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿ ಅಲ್ವಾ? ನೋಡಿ, ಎಲ್ಲರೂ ಅದೇ ಹೇಳೋದು. ಚೇತನ್ ಅವರೇ ತುಂಬ ಹೆಲ್ಪ್ ಮಾಡೋದು. ಮತ್ತೆ ಇನ್ನೊಂದು ಹೇಳೋದು ಮರ್ತ್ಬಿಟ್ವಿ, ₹1 ತಗೊಂಡಿಲ್ಲ, 2 ಹೊತ್ತು ಊಟ ಕೊಡ್ಸಿದ್ರು ನಮಗೆ, ಫ್ರೀ ಊಟ. ಪ್ರತಿಯೊಬ್ರು ಗೊತ್ತು ಇವ್ರಿಗೆ. ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡ್ಯಾರ. ಹಾ, ಅದೇನು ಅಂತ ನಿಮಗೆ ಇವಾಗ ಒಂದು 20 ಸೆಕೆಂಡ್ ಮುಂಚೆ ಹೇಳಿದ್ದೆ, ಇಟ್ಸ್ ಇಂಜುರಿಯಸ್ ಟು ಹೆಲ್ತ್ ಅಂತ. ನಮಗೆ ಫ್ರೀ ಊಟ. ನೀವು ಇಲ್ಲಿ ಗಂಟ ಬಂದಿದ್ದೀರಾ, ನಿಮಗೆ ಕರೆಕ್ಟಾಗಿ ಸ್ಟೇ. ನಾವು ಕ್ಯಾಂಪ್ ಹಾಕೊಂಡು ಮಾಡಿದ್ವಿ, ಆದರೆ ನೆನ್ನೆ ಗಾಳಿ ನೋಡಿದರೆ ನನಗೆ ಔಟ್ರೋನು ರೆಕಾರ್ಡ್ ಮಾಡೋಕ್ಕಷ್ಟು ಆಗಿಲ್ಲ, ಅಷ್ಟು ಚಳಿ ಇತ್ತು. ಇವರೇ ಮಿಸ್ಟರ್ ರಿಗ್ಜಿನ್ ಅಂತ. ಸೇ ಹಾಯ್ ಟು ಮೈ ಬ್ಲಾಗ್. Hi to his blog all the way from Ladakh. Hi to ಕರ್ನಾಟಕ. ಇಲ್ಲಿ ನೋಡಿ, ಇವಾಗ ನಾವು ಪ್ಯಾಂಗಾಂಗ್ ಸೋ ಹತ್ರ ಹೋಗ್ತಿದ್ವಿ. ಏನು ಸಖತ್ತಾಗಿದೆ ನೀರು. ಇವರು ಇನ್ನೂ 2 ಕಿಲೋಮೀಟ್ರ್ ಮುಂದೆ ಹೋದರೆ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ವಾವ್. ನಮ್ಮ ಜರ್ನಿ ಈಗ ಟುವರ್ಡ್ಸ್ ಆನ್ಲೇ ಸ್ಟಾರ್ಟ್ ಆಗಿದೆ. ಇನ್ನು ಒಂದು 150 ಅನಿಸುತ್ತೆ, 4 ಅವರ್ಸ್ ಜರ್ನಿ ಅಂತ ಹೇಳಿದ್ರು. ಇದು ಬಂದು 70% ಚೈನಾ ಸೈಡ್ಗೆ ಇದೆ ಅಂತೆ. ಅವಾಗ ಅಲ್ಲಿ ಎಷ್ಟು ಚೆನ್ನಾಗಿರ್ಬೋದು, ಇಲ್ಲೇ ಇಷ್ಟು ಸಖತ್ತಾಗಿದೆ. 30% ಇರೋ ಕಡೆನೇ ಕಲ್ಲುಗಳು ತುಂಬ ಉದುರಿದೆ ಗಾಳಿಗೆ. ನೋಡಿ, ಇಲ್ಲಿ ಒಂದು ಎಲ್ ಶೇಪ್ ಬರುತ್ತೆ ಅಂತೆ. ಆ ಎಲ್ ಶೇಪ್ ಬಂದಾಗ ಎಂಡ್, ಅಲ್ಲಿಂದ ಏನೋ ಒಂದು ಟಿಬೇಟದ ಹೇಳಿದ್ರು, ನನಗೆ ರಿಕಾಲ್ ಆಗ್ತಿಲ್ಲ ಅವ್ರು ಏನು ಹೇಳಿದ್ರು ಅಂತ. ಸಮಥಿಂಗ್ ಟಿಬೇಟ್, ವೆಸ್ಟ್ ಟಿಬೇಟಾ ಏನೋ ಅಂದರು, ಅಪ್ಪರ್ ಟಿಬೇಟ್ ಏನೋ ಅಂದರು, ಆ ಥರ ಏನೋ ವರ್ಡ್ ನಂಗೆ ರೀಕಾಲ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಸೊ ಅಲ್ಲಿಗೆ ಎಲ್ ಶೇಪಿಗೆ ನಾವು ಅನ್ಕೋಬೇಕು, ಇಲ್ಲಿಗೆ ಇಂಡಿಯಾ ಎಂಡ್, ಇಂಡಿಯಾದು ಬಾರ್ಡ್ರ್, ವಾಟರ್ ಬಾರ್ಡ್ರ್ ಎಂಡ್ ಅಂದರೆ ಇದ್ರದ್ದು ವಾಟರ್ ಬಾರ್ಡ್ರ್ ಎಂಡ್ ಅಂತ ಅಲ್ಲಿಗೆ. ಸೊ ಇವತ್ತು ಒಂದು ನಮ್ಮ ಪ್ಲ್ಯಾನ್, ಅವರು ನಮಗೆ ಒಂದು ಐಟ್ನಲ್ಲಿ ಚೇಂಜ್ ಮಾಡಿದ್ರು, ಯಾರೋ ನಮ್ಮ ಅಲ್ಲಿದ್ದವರು. ಇವತ್ತೇ ಉಮ್ಲಿಂಗ್ಲ ಹೋಗಿ ಆ ಥರ ಎಲ್ಲ ಹೇಳಿದ್ರು, ಆದರೆ ಅದು ಪಾಸಿಬಲ್ ಇಲ್ಲ. ಯಾಕಂದ್ರೆ ನಾವು ಹೊರಟಿದೆ ಆಲ್ರೆಡಿ 12 ಆಗೋಗಿದೆ. ಎಷ್ಟು ಬೇಗ ಹೊರಡಬೇಕು ಅನ್ಕೋತೀವಿ, ಅದು ಯಾವತ್ತೂ ಆಗೋದೇ ಇಲ್ಲ. ಇವತ್ತು ಆಲ್ರೆಡಿ 12 ಆಯಿತು, ತಲುಪೋದು 4-5 ಗಂಟೆ ಆಗ್ಬೋದು ಊಟ ಮಾಡ್ಕೊಂಡೆಲ್ಲ ಹೋಗುವಾಗ. ಏನು ಮಾಡೋಕ್ಕಾಗಲ್ಲ, ಗ್ರೂಪ್ ದೊಡ್ಡದಾದಿದ್ದಂಗೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಅದೆಲ್ಲ ನಾವು ಕಾಂಪನ್ಸೇಟ್ ಮಾಡಬೇಕು. ಆದರೆ ಈ ರೋಡಲ್ಲಿ ಸ್ಪೀಡು ಹೋಗೋಕ್ಕಾಗಲ್ಲ, ಯಾಕಂದರೆ ಚಿಕ್ಕ ರೋಡ್, ನ್ಯಾರೋ ರೋಡ್ಸ್, ಮತ್ತು ತುಂಬ ಲೂಸ್ ಗ್ರೇವಲ್ಸ್ ಇದೆ, ಇಲ್ಲಿಂದ ಕಲ್ಲುದ್ರಿದೆ. ಆ ಥರ ನೋಡ್ಕೊಂಡು ಹುಷಾರಾಗಿ ಓಡಿಸ್ಬೇಕು. ನಮ್ಮ ಇನ್ನಿಬ್ಬರು ಡೈರೆಕ್ಟ್ ಹನ್ಲೆಗೆ ಬರ್ತಾರೆ, ಅವರು ಪ್ಯಾಂಗಾಂಗ್ ಸ್ಕಿಪ್ ಮಾಡ್ತಾಯಿದ್ದಾರೆ ಬಿಕಾಸ್ ಟು ಸಿ ಉಮ್ಲಿಂಗ್ಲಾ ಪಾಸ್. ಸೊ ನಮ್ಮ ಪ್ಲ್ಯಾನ್ ಬಂದು ನಾಳೆ ಉಮ್ಲಿಂಗ್ಲಾ ಪಾಸ್ ಕಡೆಗೆ ಹೋಗೋಣ ಅಂತ. ಇವತ್ತು ಉಮ್ಲಿಂಗ್ಲಾ ಪಾಸ್ ಬೇಡ, ಇವತ್ತು ಹೋಗಿ ಸೀದಾ ಹಾನ್ಲೆಯಲ್ಲಿ ಎಲ್ಲ ಅನ್ಪ್ಯಾಕ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಮುಂದೆ ರೈಡ್ ಕಂಟಿನ್ಯೂ ಮಾಡಬೇಕು ಅಂತ. ಸುತ್ತ ಖಾಲಿ ಪ್ರದೇಶ, ಮೇಲ್ಗಡೆ ಹಿಮ ಪರ್ವತ, ಆ ಕಡೆ ಲೇಕ್,
ಒಂದೇ ಒಂದು ಜನ ಇಲ್ಲ, ನಾವೇ ರೋಡ್ ತುಂಬ ನಾವೇ ಇದ್ದೀವಿ. ಒಳ್ಳೆ ಫೀಲ್ ಮಾತ್ರ ಓಡ್ಸೋಕ್ಕೆ ಗಾಡಿ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಎಲ್ ಶೇಪ್ ಕಾಣ್ತಾ ಇರ್ಬೋದು ನಿಮಗೆ. ಹಿಂಗೆ ಬಂದು ನದಿ ಆ ಕಡೆಗೆ ಫುಲ್ ಲೆಫ್ಟಿಗೆ ಹೋಗಿದೆ ಲೇಕ್. ಸೊ ದಿಸ್ ದ ಎಂಡ್ ಆಫ್ ಇಂಡಿಯನ್ ಪ್ಯಾಂಗಾಂಗ್ ವಾಟರ್ ಬಾರ್ಡರ್. ಸೊ ಹಾಂ, ಈಗ ಇಲ್ಲಿಂದ ವೆಸ್ಟರ್ನ್ ಟಿಬೇಟ್ ಸ್ಟಾರ್ಟ್ ಪೂರ್ತಿ ಆ ಕಡೆಗೆ. ಸೊ ಏನಾಗುತ್ತೆ ಅಂದರೆ ಆ ಕಡೆ ಫುಲ್ಲು ನಮ್ಮ ಇಂಡಿಯಾಗೆ ಸೇರಲ್ಲ, ಆ ಕಡೆ ಹೋಗಿರೋ ನೀರು. ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್ ಬಂದಿದ್ದೀವಿ ಬರ್ರಿ ಆಫ್ ರೋಡು. ಇನ್ನೂ ಹೀಗೆ ಇದೆ ಅಂತ ಅನಿಸ್ತಾ ಇದೆ, ಯಾಕಂದರೆ ಎಲ್ಲೂ ನಮಗೆ ತಾರ್ ರೋಡ್ದು ನಾಮ ಅವ್ರ ನಿಶಾನ್ ನಹಿ ಹೈ. ತಾರ್ ರೋಡ್ದು ನಾಮ ಅವ್ರ ನಿಶಾನ್ ನಹಿ ಹೈ. ಇದರ್ ಹೋಗ್ತಾ ಇದ್ದೀವಿ. ಶತಾಬ್ದಿ ಎಕ್ಸ್ಪ್ರೆಸ್ ವೇನ ನಮ್ಮ ಚಾಮುಂಡಿ ಎಕ್ಸ್ಪ್ರೆಸ್ ಎಳಿತಾ ಇದೆ. ಇಲ್ಲಿ ನೋಡಿ ಒಂದು ಶತಾಬ್ದಿ ಎಕ್ಸ್ಪ್ರೆಸ್ ಬರ್ತಾ ಇದೆ ನನ್ನಿಂದ. ಹಾಸನ್ ನೋಡಿ. ಓ, ಶತಾಬ್ದಿ ಎಕ್ಸ್ಪ್ರೆಸ್ ಮೆಲ್ಲ ಹೋಯ್ತಿದೆ ಯಾಕೋ ಇವಾಗ. ಮುಂದೆ ಪಾಸಿಂಗ್ ಇಲ್ಲ ಅನಿಸ್ತದೆ. ಸೊ ಇದು ನೋಡಿ, ಇಲ್ಲೊಂದು ಆನ್ ದ ವೇ ಟುವರ್ಡ್ಸ್ ನಮ್ಮದು ಹಾನ್ಲೆ ಕಡೆಗೆ ಹೋಗ್ತಾ ಚುಸುಲ್ ಆದಮೇಲೆ ನಿಮಗೆ ಇಲ್ಲಿ ಬರ್ತಾ ನೋಡಿ ರಿಜಾಂಗ್ಲಾ ಮೆಮೋರಿಯಲ್ ಇದೆ, ಚಿಕ್ಕ ವಾರ್ ಮೆಮೋರಿಯಲ್. ಯಾಕೆ ಮಿಸ್ ಮಾಡಬೇಕು ಅಂತ ಈ ಕಡೆ ಬಂದ್ವಿ. ಬನ್ನಿ ಹೋಗೋಣ. ಹೋಗ್ಬೋದು. ಇಲ್ಲಿ ಬೇರೆಲ್ಲೂ ರೆಕಾರ್ಡಿಂಗ್ ಮಾಡೋಂಗಿಲ್ಲ, ಇಲ್ಲಿ ಮಾತ್ರ ಮಾಡ್ಬೋದು ಅಷ್ಟೇ. ಸಂಜಯ್ ಪ್ರಭು ಅವ್ರದ್ದು ಹೆಸರು. ಇಲ್ಲಿ ಮಾತ್ರ ರೆಕಾರ್ಡಿಂಗ್ ಮಾಡೋಕ್ಕೆ ಬಿಟ್ಟಿದ್ದಾರೆ, ಬೇರೆಲ್ಲೂ ಬಿಟ್ಟಿಲ್ಲ. ಬ್ಯಾಕ್ ಸೈಡ್ ಚೈನಾ ಬಾರ್ಡ್ರ್ ಇದೆ. ಸೊ ಅಲ್ಲಿ ಬ್ಲ್ಯಾಕ್ ಮತ್ತು ಯೆಲ್ಲೋ ಮೌಂಟೇನ್ ಸಿಗುತ್ತೆ. ಬ್ಲ್ಯಾಕ್ ಮೌಂಟೇನ್ಸಲ್ಲಿ ಚೈನಾದವ್ರದ್ದು ಕ್ಯಾಮರಾ ಇದೆ. ಅವರು ಇಲ್ಲಿ ನಮ್ಮ ಆರ್ಮಿಯವ್ರದ್ದು ಪ್ರತಿಯೊಂದು ಆ್ಯಕ್ಟಿವಿಟೀಸ್ನೂ ಟ್ರ್ಯಾಕಲ್ಲಿ ಇಡ್ತಾ ಇರ್ತಾರೆ. ಇಲ್ಲೇನಾದರೂ ಹೊಸದೇನಾದರೂ ಬಂಕರ್ ಓಪನ್ ಮಾಡಿದ್ರೆ ಅವರು ಫ್ಲ್ಯಾಗ್ ಮೀಟಿಂಗ್ ಕರೀತಾರಂತೆ. ಸೊ ಬಂಕರ್ ಹೊಸದಾಗಿ ಮಾಡೋಕ್ಕೆ ಏನಾದರೂ ಮಾಡಿದ್ರೆ, ಹೊಸದಾಗಿ ಏನಾದರೂ ಸೆಕ್ಯೂರಿಟಿ ಇದು ಮಾಡಿದ್ರೆ ನೋಡಿ ಇಲ್ಲಿ. ಫೋರ್ ವೀಲರಿಗಾದರೆ ಆರಾಮಾಗಿ ಹೋಗ್ಬೋದು, ಅಷ್ಟೇನು ಸ್ಕಿಡ್ ಆಗಲ್ಲ. ಟೂ ವೀಲರ್ ಹೆವಿ ಸ್ಕಿಡ್ ಆಗ್ತದೆ. ಇನ್ನೂ ಎಷ್ಟು ದೂರ ಇದೆಯೋ ದೇವರಿಗೆ ಗೊತ್ತು. ಅಲ್ಲಿ ತಾರ್ ರೋಡ್ ಕಾಣಿಸ್ತಾ ಇದೆ, ಆದರೆ ಹೋಗೋಕ್ಕಾಗ್ತಿಲ್ಲ. ಹಂಪು ಅಲ್ಲಿ ಇಳಿಸೇ ಇಲ್ಲ ನಾನು. ಧನುಷ್ ಅಲ್ಲಿ ರೈಟಲ್ಲಿ ಬರಬೇಡ, ಮುಂದ್ಗಡೆ 65 ಕಿಲೋಮೀಟ್ರ್ ಇದೆ. ದಾರಿ ಒಂದು ಸಾಗ್ತಾ ಇಲ್ಲ, ಹೆವಿ ಕ್ರಾಸ್ ವಿಂಡ್ಸ್, ತುಂಬ ಕ್ರಾಸ್ ವಿಂಡ್ಸ್. ರೋಡು ನೋಡೋಕ್ಕೆ ಒಂದು ಸ್ವಲ್ಪ ಶೇಡಿ ಇದೆ, ಗೊತ್ತಿಲ್ಲ ಇದೇನಾ ರೋಡು ಅಂತ. ಅಂದಾಜಲ್ಲಿ ಹೋಗ್ತಾ ಇದ್ದೀವಿ ನಾವಂತೂ. ಅಂದಾಜಲ್ಲಿ ಹೋಗ್ತಾ ಇದ್ದೀವಿ, ರೋಡ್ ಅನ್ನೋ ವಿಷಯ ಇಲ್ಲ. ಗೂಗಲ್ ಮ್ಯಾಪ್ಸ್ ನಂಬಿದ್ದೀವಿ, ಗೊತ್ತಿಲ್ಲ. ಆದರೆ ಗೂಗಲ್ ಮ್ಯಾಪ್ಸಲ್ಲಿ ಇದೇ ರೂಟ್ ತೋರಿಸ್ತಾ ಇರೋದು, ಬೇರೆ ರೂಟೇ ತೋರಿಸ್ತಾ ಇಲ್ಲ. ಸೊ ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ, ಆಫ್ಲೈನ್ ಮ್ಯಾಪ್ಸ್. ಆದರೆ ರೋಡು ತಾರಿದೆ, ಇಲ್ಲಿ ಪುಣ್ಯ ತಾರಿದೆ, ಫುಲ್ ಮರಳಿದೆ. ಲಾರಿಯವ್ರ ಹತ್ರ ವಿಚಾರಿಸಿದ ಯಶಾಂಕ್, ಅವರಂತೂ ಕರೆಕ್ಟ್ ರೋಡ್ ಅಂತೆ. ಇದೇ ಇಂಡಸ್ ರಿವರ್, ಇಲ್ಲಿ ನೋಡ್ಬೋದು ನೀವು, ಇಂಡಸ್ ರಿವರ್. ಅದಕ್ಕೆ ಈಗ ನಾವೀಗ ಮುಂದೆ ಹೋಗಿ ಲೆಫ್ಟ್ ತಗೋಬೇಕು, ಆ ರಿವರ್ನ ಕ್ರಾಸ್ ಮಾಡಬೇಕು. ಬ್ರಿಡ್ಜ್ ಇದೆ, ಇದೊಂದು ಬ್ರಿಡ್ಜ್ ದಾಟಿದ್ರೆ ITBP ಚೆಕ್ ಪೋಸ್ಟ್. ಫೈನಲಿ ದುಂಗ್ಟಿ ಅನ್ನೋ ಊರ ಹತ್ರ ಇದ್ದೀವಿ. ದುಂಗ್ಟಿ ಹಿಮಾಂಕ್ ಪ್ರಾಜೆಕ್ಟ್. ನೋಮಾ ರೋಂಗೋ ಅನ್ನೋ ಹಳ್ಳಿಯೆಲ್ಲ ದಾಟ್ಕೊಂಡು ಇವಾಗ ಟುವರ್ಡ್ಸ್ ಆನ್ಲೇ ಹೋಗ್ತಾ ಇದ್ದೀವಿ. 42 ಕಿಲೋಮೀಟರ್ಸ್.
ಇನ್ನು 1 ಅವರ್ ಹಿಡಿಯುತ್ತಾ? 41 ಇದೆ, 1 ಅವರ್ ಆಗ್ಬೋದು. ಅಲ್ಲ, 53 ಮಿನಿಟ್ಸ್ ತೋರಿಸ್ತಾ ಇದೆ. ಅದು ನೀನು ಹೋಗೋ ಸ್ಪೀಡಿಗೆ ಅಂತ ನಿಂಗೆ ಜಾಸ್ತಿ ಕಮ್ಮಿ ತೋರಿಸ್ತಾ ಇರೋದು. ಒಂಥರ ನೋಡಿ ಡೆಸರ್ಟ್ ಫೀಲ್ಸ್ ಇದೆ ಇಲ್ಲೆಲ್ಲ. ನಾಯಿ ನೋಡ್ರ ಇಲ್ಲಿ. ಏನು ಸಕ್ಕದಾಗಿದೆಯಾ ನಾಯಿ ನೋಡು. ಹಸ್ಕಿ ಎಲ್ಲ ಸೈಡಿಗೆ ಇದ್ರ ಮುಂದೆ. ಇಲ್ಲಿ ಗಾಡಿಯೇ ಹೋಯ್ತಾ ಇಲ್ಲ ನಾನು ಹೋಗಕ್ಕೆ. ಡೌನ್ ಶಿಫ್ಟ್ ಎಷ್ಟು ಮಾಡಲ? ಪೆಟ್ರೋಲ್ 2 ಪಾಯಿಂಟ್ ಇರೋದು, ಸುಮ್ಮನೆ ಏನಕ್ಕೆ? ಯಾರೋ ಡ್ಯೂಕವನು ಇವನು. ಅದೇ ಲೈನಲ್ಲಿ ಹೋಗ್ಬೋತಾನೆ, ಸಡನ್ ಯಾಕೆ ಲೆಫ್ಟ್ ಎಳಿಯೋದು? ವಾವ್, ಏನೋ ಲ್ಯಾಂಡ್ಸ್ಕೇಪ್ ಇದು. ಅಮೇಜಿಂಗ್ ಆಗಿದೆ, ಅಮೇಜಿಂಗ್. ಅಲ್ಲಿ ನೋಡಿ ಒಂದ್ಸಲ ವೆದರ್ ಹೆಂಗಾಗಿದೆ. ನಾವು ಈಗ ಜಸ್ಟ್ ಪಾಸ್ ಮಾಡಿದ ಜಾಗ ಅದೆಲ್ಲ. ಉಫ್, ಕತ್ಲೆ ಆಗ್ಬಿಟ್ಟಿದೆ, ಕತ್ಲೆ. ಸ್ನೋಫಾಲ್ ಆಗ್ತಾ ಇರ್ಬೋದು ಗ್ಯಾರಂಟಿ. ಮೈನ್ ಗೇಟ್ ಹಾನ್ಲೆ ಎಂಟರ್ ಆಗಿದ್ದೀವಿ. 14 ಕಿಲೋಮೀಟರ್ಸ್. ವ್ಯೂ ನೋಡಿ ಹೆಂಗಿದೆ, ಅಲ್ಟಿ ವ್ಯೂ. ತುಂಬ ಕೈ ಫ್ರೀಸ್ ಆಗಿ ಹೋಗಿದೆ ನಂದತ್ತು. ಇದಾ ಗೇಟು? ಯಾರು ಎಲ್ಲಿ ಬೈಕರ್ಸ್? ಕೈ ಫ್ರೀಸ್ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿ ಫುಲ್ ಸ್ನೋ ಕ್ಯಾಪ್ ಮೌಂಟೇನ್ ಇದೆ. ಮೋಸ್ಟ್ಲಿ ಇವತ್ತು ನೈಟ್ ಸ್ನೋಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಎಕ್ಸ್ಟ್ರೀಮ್ ಕೋಲ್ಡ್ ಇದೆ, ತುಂಬ ಕೋಲ್ಡ್ ಇದೆ ಇವತ್ತು. ಹಾನ್ಲೆ ಹತ್ರ ಬಂದು ರೀಚ್ ಆಗಿದ್ದೀವಿ ಇವಾಗ ಜಸ್ಟ್. ಲೇ, ಎಡಕ್ಕೆ ಬಂದು ಬಲ್ಲಕ್ಕೆ ಹೋಗ್ಬೇಕಂತೆ. ಬಾ, जहाँ स्लो वहाँ दौड़ा रहे हैं, ठीक है, और जहाँ फुल स्पीड कर रहे हैं वहाँ पे चल रहे हैं, ब्रेक दबा। कम्युनिकेट कैसे करते हो आप? कम्युनिकेट कैसे करते हो? सबके पास है वॉकी टॉकी? 40 वॉकी टॉकी टीम के पास। सो मैं आगे रहता हूँ, ठीक है, सबसे आगे रहता हूँ। बीच में एक दूसरा हमारा एक लड़का है मार्शल, वो रहता है। सबसे पीछे हमारा बैकअप रहता है, उसके पीछे हमारा SIC रहता है। हाँ। सो 2 बैकअप, एक SIC। सो एक दूसरे के साथ कम्युनिकेट करते हैं बीच में। अच्छा, डाइवर्जेंस पे वो पहले आएगा, हाँ, मैं कंटिन्यू चलते रहूँगा। सो डाइवर्जेंस पे बंदों को रास्ता देते जाएंगे, वो कैचअप करेंगे पीछे। अच्छा। कितना होगा पैकेज किसका? हमारा? हाँ। इनका? हाँ। एक बंदों का, एक बंदे का 30,000। उसमें उनका स्टे भी है, ब्रेकफास्ट और डिनर भी है। मतलब हम कोशिश करते हैं कि एक कम बजट में ज़्यादा एक्सप्लोर करें, वो रहता है। और तब भी तो नखरे करते हैं ना, बोलते वॉशरूम ये है, टाइम पे लंच नहीं मिलता है। हमने बोला 50-60 का पैकेज बनाओ, फैमिली के साथ आओ। राइडर्स जो होते हैं ना, उनको कोई ठिकाना नहीं होता कि कब कहाँ पहुँचेंगे, तो ये समझते नहीं है। जिस हिसाब से रिजंगला में थे ना, ये अभी पता नहीं वहीं पे होते, ये हनले चढ़ रहे होते हैं अभी। वो तो मैंने लंच ब्रेक दिया ही नहीं इनको, दिखे ही नहीं है मेरे को, देखेंगे बस। जब चढ़ेंगे ना तब इनको पता चलेगा। ಕಿಸ್ಮತ್ ಹೆಂಗಿದೆ ಅಂದರೆ ಸ್ನೋಫಾಲ್ ಬೇರೆ ಸ್ಟಾರ್ಟ್ ಆಯಿತು ಇವಾಗ. ಆ ಥರ ಆಗ್ಬಿಟ್ಟಿದೆ ನಮ್ದು ಕಿಸ್ಮತ್. ಇನ್ನೂ ಲೊಕೇಶನ್ ತಲುಪಿಲ್ಲ, ಸ್ನೋಫಾಲ್ ಕಡಿಮೆ ಆಯ್ತು ಇಲ್ಲಿ. ನೋಡಿ ಸ್ನೋಫಾಲ್, ಇಷ್ಟೊತ್ತಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ವಿ.
है।